ರಾಜ್ಯದ ರಾಜಧಾನಿ ಬೆಂಗಳೂರು ಮತ್ತೊಂದು ಅಗ್ನಿ ಅವಘಡಕ್ಕೆ ಸಾಕ್ಷಿಯಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮತ್ತೊಂದು ಅಗ್ನಿ ಅನಾಹುತ ಸಂಭವಿಸಿದ್ದು ಜೆಸಿ ರೋಡ್ನಲ್ಲಿರುವಂತಹ ಟೈರ್ ಅಂಗಡಿಯಲ್ಲಿ ಅಗ್ನಿ ಅನಾಹುತ ಸಂಭವಿಸಿರೋದು. ಬೆಂಕಿಯನ್ನ 3 ಅಗ್ನಿಶಾಮಕ ವಾಹನಗಳು ಈಗಾಗಲೇ ನಂದಿಸಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ನಿನ್ನೆ ರಾತ್ರಿ ಸುಮಾರು 10:45ರ ಸಮಯದಲ್ಲಿ ಟೈರ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಳ್ತು. ಈ ಅಗ್ನಿ ಅವಘಡದಿಂದ ಅಕ್ಕಪಕ್ಕದ ಅಂಗಡಿಗಳಿಗೆ ಕೂಡ ಹಾನಿ ಉಂಟಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಸಾಮಾನ್ಯವಾಗಿ ಟೈರ್ ಡಂಪ್ ಮಾಡಿರುವಂತಹ ಸ್ಥಳಗಳಲ್ಲಿ ಸೆಲ್ಫ್ ಇಗ್ನಿಷನ್ ಆಗೋದಿಲ್ಲ, ಬಲವಾದಂತ ಒಂದು ಕಾರಣ ಇರಬೇಕು. ಬಹುಶಃ ಶಾರ್ಟ್ ಸರ್ಕ್ಯೂಟ್ ಆಗಿತ್ತೇನೋ ಅನ್ನುವಂತಹ ಒಂದು ಪ್ರಾಥಮಿಕ ಶಂಕೆ ಇದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ಮಟ್ಟಿಗೆ ಬೆಂಕಿಯ ಕೆನ್ನಾಲಿಗೆ ಇಡೀ ಬಿಲ್ಡಿಂಗ್ ಅನ್ನು ವ್ಯಾಪಿಸಿತ್ತು ನಿನ್ನೆ ರಾತ್ರಿ ಅಂತ. ಮತ್ತೊಂದು ಕಡೆಯಲ್ಲಿ ಆ ಕಟ್ಟಡವನ್ನ ತೆರವುಗೊಳಿಸಲಾಗಿದೆ. ಆ ಬಳಿಕ ಬೆಂಕಿ ನಂದಿಸುವಂತಹ ಕಾರ್ಯಾಚರಣೆಯನ್ನ ಅಗ್ನಿಶಾಮಕ ಸಿಬ್ಬಂದಿ ಮಾಡುವ ಮೂಲಕ ಬೆಂಕಿ ನಂದಿಸುವಲ್ಲಿ ಯಶಸ್ವಿಯಾಗಿರೋದು ಗೊತ್ತಾಗ್ತಾ ಇದೆ. ಈ ಕುರಿತಂತೆ ಮಾಹಿತಿ ನೀಡೋದಕ್ಕೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ವರ್ಷಿತಾ ನಮ್ಮೊಂದಿಗೆ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ವರ್ಷಿತಾ, ರಾತ್ರಿ 10:45ರ ಸುಮಾರಿಗೆ ಬೆಂಕಿ ಕಾಣಿಸ್ಕೊಳ್ತು ಅನ್ನೋದು ಗೊತ್ತಾಗ್ತಾ ಇದೆ. ಅಂಡ್ ಇದಕ್ಕೆ ಕಾರಣ ಏನು ಅನ್ನುವಂತ ಶಂಕೆ ಇದೆಯಾ? ಜೊತೆಗೆ ಕಾರ್ಯಾಚರಣೆ ಹೇಗಾಯಿತು? ಎಸ್ ಪ್ರಜ್ವಲ, ಬೆಂಗಳೂರಿನ ಜೆಸಿ ರೋಡ್ನಲ್ಲಿ ನಿನ್ನೆ ರಾತ್ರಿ ಆ ಟೈರ್ ಶೋರೂಮ್ಗೆ ಬೆಂಕಿ ಹತ್ತಿರುವಂಥದ್ದು. ಸದ್ಯ ನಾನೀಗ ಅದೇ ಸ್ಥಳದಲ್ಲಿದ್ದೀನಿ. ರಾತ್ರಿ 10:45ಕ್ಕೆ ಹತ್ತಂತಹ ಬೆಂಕಿ ಇನ್ನೂ ಕೂಡ ಆರಿಲ್ಲ ಅನ್ನುವಂಥದ್ದು ಖಚಿತವಾಗ್ತಾ ಇರುವಂಥದ್ದು. ಯಾಕಂದರೆ 2 ಫ್ಲೋರಿಗೂ ಕೂಡ ಬೆಂಕಿ ಹತ್ತಿರೋದ್ರಿಂದ ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಅದರಲ್ಲೂ ಸದ್ಯ ಗಮನಿಸ್ತಾ ಇರ್ಬೋದು ಯಾವ ಮಟ್ಟಿಗೆ ಹೊಗೆ ಆಡ್ತಾ ಇದೆ ಅನ್ನುವಂಥದ್ದು. ಎಲ್ಲೋ ಒಂದು ಕಡೆ ಪ್ರಾಥಮಿಕ ವರದಿಯಲ್ಲಿ ತಿಳಿದು ಬರ್ತಾ ಇರೋದೇನಪ್ಪ ಅಂತ ಅಂದರೆ ಇಲ್ಲಿ ಏನು ಶಾರ್ಟ್ ಸರ್ಕ್ಯೂಟ್ ಆಗಿರುವಂಥದ್ದು. ಶಾರ್ಟ್ ಸರ್ಕ್ಯೂಟ್ ಆಗಿ ರಾತ್ರಿ ಯಾರು ಇಲ್ಲದಂತಹ ಹೊತ್ತಲ್ಲಿ ಈ ರೀತಿ ಬೆಂಕಿ ಹತ್ತಿದೆ ಅನ್ನುವಂತಹ ಮಾಹಿತಿ ಕೂಡ ಲಭ್ಯವಾಗ್ತಾ ಇರುವಂಥದ್ದು. ಆ ಕೆಳಗಿನ ಫ್ಲೋರಲ್ಲಿ ಗ್ರೀಸ್ ಜೊತೆಗೆ ಟೈರ್ಗಳನ್ನು ಮಾರಾಟ ಮಾಡ್ತಾ ಇದ್ರು. ಹಾಗಾಗಿ ಆ ಗ್ರೀಸ್ ಇನ್ನೂ ಕೂಡ ಬೆಂಕಿ ಜಾಸ್ತಿ ಆಗೋದಕ್ಕೆ ಕಾರಣ ಆಗಿದೆ ಅಂತ ಒಂದಷ್ಟು ಜನ ಕೂಡ ಹೇಳ್ತಾ ಇರುವಂಥದ್ದು. ಇನ್ನೂ ಕೂಡ ಅಗ್ನಿಶಾಮಕ ದಳದವರು ಕೂಡ ಪ್ರಯತ್ನವನ್ನು ಪಡ್ತಾ ಇದ್ದಾರೆ. ಅಂದರೆ 2 ಫ್ಲೋರಿಗೆ ಬೆಂಕಿ ಹತ್ತಿರೋದ್ರಿಂದ ಬೆಂಕಿಯನ್ನು ನಂದಿಸೋಕೆ ಈಗ ಅಗ್ನಿಶಾಮಕ ದಳದವರು ಹರಸಾಹಸವನ್ನು ಕೂಡ ಪಡ್ತಾ ಇರುವಂಥದ್ದು. ಸದ್ಯ ನಿನ್ನೆ ರಾತ್ರಿ ಬೆಂಕಿಯನ್ನು ನಂದಿಸೋಕೆ ಕಷ್ಟ ಆದಂತಹ ಕಾರಣಕ್ಕೆ ಬಿಲ್ಡಿಂಗನ್ನು ಕೂಡ ಡೆಮೊಲಿಟ್ ಮಾಡಿರುವಂಥದ್ದು ಸದ್ಯ ಗಮನಿಸ್ತಾ ಇರಬಹುದು. ದೃಶ್ಯಾವಳಿಯಲ್ಲಿ ಯಾವ ಮಟ್ಟಿಗೆ ಮಾಡಿದ್ದಾರೆ ಅನ್ನುವಂಥದ್ದು ಇನ್ನೂ ಕೂಡ ಹೊಗೆ ಆಡ್ತಾ ಇದೆ. ಸದ್ಯ ಇಲ್ಲಿ ಒಂದಷ್ಟು ನಿವಾಸಿಗಳು ಕೂಡ ಇದ್ದಾರೆ. ಅಂದರೆ ರಾತ್ರಿ ಯಾವ ರೀತಿ ಆಯಿತು, ಬೆಂಕಿ ಎಷ್ಟೊತ್ತಿಗೆ ಹತ್ತಿತು ಅನ್ನುವಂಥದ್ದನ್ನು ಕೂಡ ನಾನು ಮಾತಾಡಿಸ್ತಾ ಹೋಗುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸದ್ಯ ಗಮನಿಸ್ತಾ ಇರ್ಬೋದು ಇಲ್ಲೊಬ್ರು ಓನರ್ ಕೂಡ ಇದ್ದಾರೆ ಪ್ರಜ್ವಲ, ಅವ್ರನ್ನ ನಾನು ಹೋಗಿ ಮಾತಾಡಿಸ್ತೀನಿ. ಯಾಕಂದರೆ ಅವರ ಒಂದಷ್ಟು ಐಟಮ್ಸ್ಗಳು ಕೂಡ ಡ್ಯಾಮೇಜ್ ಆಗಿರೋದ್ರಿಂದ ಪಕ್ಕದಲ್ಲೇ ಅವರ ಶೋರೂಮ್ ಕೂಡ ಇತ್ತು. ಹಾಗಾಗಿ ಆ ಶೋರೂಮ್ ಕೂಡ ಬೆಂಕಿ ಹತ್ತಿರುವಂಥದ್ದು. ಸದ್ಯ ಅವರು ಕೂಡ ಬೇಜಾರಲ್ಲಿದ್ದಾರೆ, ಮಾತನಾಡೋಕ್ಕೆ ಹಿಂಜರಿತಾ ಇದ್ದಾರೆ. ಸರ್, ಈಗ ರಾತ್ರಿ ನಿಮ್ಮ ಶೋರೂಮ್ ಕೂಡ ಬೆಂಕಿ ಹತ್ತಿದೆ, ಎಷ್ಟು ಐಟಮ್ಗಳು ಲಾಸ್ ಆಯಿತು, ಎಷ್ಟೊತ್ತಿಗೆ ನಡೀತು, ಏನು ಸರ್? ಮ್ಯಾಮ್ ಅಷ್ಟು ಹೇಳೋಕ್ಕಾಗಲ್ಲ ಎಷ್ಟಾಗಿದೆ ಎಕ್ಸಾಕ್ಟ್ ಆಗಿದೆ ಅಂತ, ಬಟ್ ತುಂಬ ಲಾಸ್ ಆಗಿದೆ. ಏನು ಇಟ್ಕೊಂಡಿದ್ರಿ ಸರ್ ನೀವು ಕೆಳಗೆ ನಿಮ್ಮ ಶೋರೂಮ್? ನಮ್ಮದು ಕಿಟ್ಸ್ ನಾವು ಸೇಲ್ ಮಾಡಿಸ್ತಾ ಇತ್ತು. ನಮ್ಮದು ಸೇಲಿಂಗ್ CNG ಕಿಟ್ಸ್ ನಾವು ಸೇಲ್ ಮಾಡ್ತಾಯಿದ್ದು. ಅದು ಬೆಂಕಿಯಿಂದ ಆಗಿರೋದು. ಅದು ಗ್ರೀಸು ಅವರು ಗೇರ್ ಬಾಕ್ಸ್ ಎಲ್ಲ ಸೇಲ್ ಮಾಡ್ತಾಯಿತ್ತು. ಅದರಿಂದ ಮೇ ಬಿ ಏನಾದ್ರು ಬೆಂಕಿ ಆಗಿರೋದು. ಓಕೆ ಸರ್, ಈಗ 2 ಫ್ಲೋರ್ ಕೂಡ ಬೆಂಕಿ ಹತ್ಕೊಂಡಿದೆ. ರಾತ್ರಿ ಕೂಡ JCP ಬಂದು ಒಂದಷ್ಟು ಬಿಲ್ಡಿಂಗ್ಗಳನ್ನ ತೆರವುಗೊಳಿಸ್ತಾ ಇತ್ತು. ಈಗ ನಿಮ್ಮ ಅಂಗಡಿಗೆ ಎಷ್ಟು ಡ್ಯಾಮೇಜ್ ಆಗಿದೆ, ಎಷ್ಟು ಲಕ್ಷದ ಐಟಮ್ಸ್ಗಳೆಲ್ಲ ಲಾಸ್ ಆಗಿದೆ ಅಂತ? ಐಟಮ್ಸ್ನು ಲಾಸ್ ಆಗಿದೆ, ಬಟ್ ಮೇಜರ್ ಅಂದರೆ ನಮಗೆ ಫ್ರಂಟು ತುಂಬ ಇದಾಗಿದೆ, ಬಿಲ್ಡಿಂಗ್ ಆಗಿರೋದು. ನಮ್ಮದು ಬ್ಯಾನರ್ ಬೋರ್ಡಿಂಗ್ ಎಲ್ಲ ಹೋಗಿದೆ, ಬ್ರ್ಯಾಂಡಿಂಗ್ ನೇಮ್ ಏನಿಲ್ಲ. ಅಂದರೆ ಪ್ರಜ್ವಲ, ಮಾಲೀಕರು ಕೂಡ ಕಣ್ಣೀರಿಡುವಂತಹ ಪರಿಸ್ಥಿತಿಗೆ ಬಂದಿರುವಂಥದ್ದು. ಸದ್ಯ ರಾತ್ರಿ ನಡೆದಂತಹ ಈ ಒಂದು ಅಗ್ನಿ ಅವಘಡದಲ್ಲಿ ನಮ್ಮ ಐಟಮ್ಸ್ಗಳು ಕೂಡ ಹೋಗಿದೆ. ಅದರಲ್ಲೂ ಕೂಡ ಬಿಲ್ಡಿಂಗನ್ನೇ ಡೆಮೊಲಿಷನ್ ಮಾಡಿದ್ದಾರೆ. ಇನ್ನೂ ಕೂಡ ಏನು ಹೊಗೆ ಆಡ್ತಾ ಇರೋದ್ರಿಂದ ಇನ್ನೂ ಕೂಡ ಅಗ್ನಿಶಾಮಕ ದಳದವರು ಕೂಡ ನಂದಿಸುವಂತಹ ಕಾರ್ಯಕ್ಕೆ ಮುಂದಾಗಿದ್ದಾರೆ ಪ್ರಜ್ವಲ. ರೈಟ್ ವರ್ಷಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.